ಮಾರನಾಥ. ಇಂದು 22 ಮಾರ್ಚ್ 2026. ಎಲ್ಲ ದೇವಜನರಿಗೂ ಭಾನುವಾರದ ಶುಭಾಶಯಗಳು. ಯೇಸುವಿನ ಐಹಿಕ ಸೇವೆಯ ಕೊನೆಯ ಕಾಲಘಟ್ಟಗಳಲ್ಲಿ, ಅಂದರೆ ಯೇಸು ಅರಸನಂತೆ ಯೆರೂಸಲೇಮ್ ಪಟ್ಟಣವನ್ನು ಪ್ರವೇಶಿಸುವ ಮುಂಚಿತವಾಗಿ ಆತನು ಯೆರಿಕೋವಿಗೆ ಹೋದನು. ಯೇಸುವಿನ ಸಂಗಡ ಆತನ ಶಿಷ್ಯರು ಮತ್ತು ಜನರ ಗುಂಪು ಆತನ ಹಿಂದೆ ಬರುತ್ತಿದ್ದ ಜನರ ಗುಂಪಿನಲ್ಲಿ ಬಹುಜನರು ಯೆರೂಸಲೇಮಿಗೆ ಪಸ್ಕ ಹಬ್ಬದ ಆಚರಣೆಗಾಗಿ ಪ್ರಯಾಣಿಸುವಂಥವರಾಗಿರಬಹುದು. ಈ ದಾರಿಯ ಮಗ್ಗುಲಲ್ಲಿ ತಿಮಾಯನ ಮಗನಾದ ಬಾರ್ತಿಮಾಯನು, ಇವನು ಕುರುಡನಾಗಿದ್ದು ಭಿಕ್ಷೆ ಬೇಡುವುದಕ್ಕಾಗಿ ಕೂತಿದ್ದನು. ಸಮೃದ್ಧಿಯ ನಗರವಾದ ಯೆರಿಕೋವಿನ ದಾರಿಯ ಮಗ್ಗುಲಲ್ಲಿ ಇದು ಒಂದು ಸಾಮಾನ್ಯ ದೃಶ್ಯವಾಗಿತ್ತು. ಯೇಸು ಈ ಮಾರ್ಗವಾಗಿ ಹಾದು ಹೋಗುತ್ತಿದ್ದಾನೆಂದು ತಿಳಿದ ಬಾರ್ತಿಮಾಯನು ಯೇಸುವಿನ ಗಮನ ತನ್ನ ಕಡೆಗೆ ತಿರುಗಿಸಿಕೊಳ್ಳುವ ಸಲುವಾಗಿ, ದಾವೀದನ ಕುಮಾರನೇ, ಯೇಸುವೆ, ನನ್ನನ್ನು ಕರುಣಿಸು ಎಂದು ಕೂಗಿಕೊಳ್ಳುವುದಕ್ಕೆ ಪ್ರಾರಂಭಿಸಿದನು. ನಿಶ್ಚಯವಾಗಿಯೂ ಯೇಸು ನಡೆಸಿದಂತಹ ಅದ್ಭುತ ಕಾರ್ಯಗಳ ಕುರಿತಾಗಿ ಬಾರ್ತಿಮಾಯನು ಕೇಳಿಸಿಕೊಂಡವನಾಗಿರಬೇಕು. ಪ್ರತ್ಯೇಕವಾಗಿ ಒಂದು ಸಬ್ಬತ್ ದಿನದಲ್ಲಿ ಯೇಸು ಒಬ್ಬ ಹುಟ್ಟು ಕುರುಡನನ್ನು ಕಾಣಲು ಆತನು ಉಗುಳಿ ಕೆಸರು ಮಾಡಿ ಆ ಕೆಸರನ್ನು ಅವನ ಕಣ್ಣಿಗೆ ಹಚ್ಚಿ, ನೀನು ಸಿಲೋಹ ಕೊಳಕ್ಕೆ ಹೋಗಿ ತೊಳಕೋ ಅಂದಾಗ ಅವನು ಹೋಗಿ ತೊಳಕೊಂಡು ಕಣ್ಣು ಹೊಂದಿದವನಾಗಿ ಬಂದದ್ದನ್ನು ಸಹ ಕೇಳಿಸಿಕೊಂಡಿರಬಹುದು. ಬಾರ್ತಿಮಾಯನು, ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು ಎಂದು ತೀವ್ರವಾಗಿ ಕೂಗಿಕೊಂಡನು. ಬಾರ್ತಿಮಾಯನು ಯೇಸುವನ್ನು ದಾವೀದನ ಕುಮಾರನೇ ಎಂದು ಸಂಬೋಧಿಸುವುದರ ಮೂಲಕ ಯೇಸುವನ್ನೇ ಇಸ್ರಾಯೇಲ್ಯರ ಮಸ್ಸಿಯನು ಎಂದು ಗುರುತಿಸಿದನು. ಬಾರ್ತಿಮಾಯನು ಬಾಹ್ಯವಾಗಿ ಕುರುಡನಾಗಿದ್ದರೂ ಯೇಸುವಿನ ಐಹಿಕ ಸೇವೆಯ ವರದಿಯನ್ನು ಕೇಳಿಸಿಕೊಂಡಾಗ ಈತನೇ ಮಸ್ಸಿಯನು ಎಂದು ಗ್ರಹಿಸಿಕೊಂಡಿದ್ದನು. ಯೋರ್ದಾನ್ ಹೊಳೆಯ ತೀರದಲ್ಲಿ ತಿರುಗಾಡುತ್ತಿರುವ ಯೇಸುವನ್ನು ನೋಡಿ, ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಎಂದು ಹೇಳಿದ ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯದ 35ನೇ ವಾಕ್ಯ. ನಂತರ ಅವನು ಸೆರೆಮನೆಯಲ್ಲಿರುವಾಗ ತನ್ನ ಶಿಷ್ಯರನ್ನು ಯೇಸುವಿನ ಬಳಿಗೆ ಕಳುಹಿಸಿ, ಬರಬೇಕಾದವನು ನೀನು, ನಾವು ಬೇರೊಬ್ಬನ ದಾರಿಯನ್ನು ನೋಡಬೇಕೋ ಎಂದು ಕೇಳಿಸಿದಾಗ ಯೇಸು ಅವನಿಗೆ ಪ್ರತ್ಯುತ್ತರವಾಗಿ ಹೇಳಿ ಕಳುಹಿಸಿದ್ದೇನೆಂದರೆ, ಕುರುಡರಿಗೆ ಕಣ್ಣು ಬರುತ್ತದೆ, ಕುಂಟರಿಗೆ ಕಾಲು ಬರುತ್ತದೆ, ಕುಷ್ಠರೋಗಿಗಳು ಶುದ್ಧರಾಗುತ್ತಾರೆ, ಕಿವುಡರಿಗೆ ಕಿವಿ ಬರುತ್ತದೆ, ಸತ್ತವರು ಜೀವವನ್ನು ಹೊಂದುತ್ತಾರೆ, ಬಡವರಿಗೆ ಸುವಾರ್ತೆಯು ಸಾರಲ್ಪಡುತ್ತದೆ, ನನ್ನ ವಿಷಯದಲ್ಲಿ ಸಂಶಯ ಪಡೆದವನೇ ಧನ್ಯನು ಎಂದು ಹೇಳಿದನು. ಮತ್ತಾಯ 11:2-6 ವಾಕ್ಯ. ಬಾರ್ತಿಮಾಯನ ದೃಢ ನಿಶ್ಚಯ, ನಜರೇತಿನ ಯೇಸುವೆ ದಾವೀದನ ಕುಮಾರನು ಅಥವಾ ಮಸಿಯನು ಎಂಬುದಾಗಿ ಆಗಿರಲಾಗಿ, ಜನಸಮೂಹವು ಆತನನ್ನು ಗದರಿಸಿದರು. ಅವರ ಗದರಿಕೆಗೆ ಕಿವಿಗೊಡದೆ, ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು ಎಂದು ಕೂಗಿದ್ದು ಯೇಸುವಿನ ಕಿವಿಗೆ ತಲುಪಲಾಗಿ ಯೇಸು ನಿಂತುಕೊಂಡನು. ಯೇಸುವು ಕುರುಡನಾದ ಬಾರ್ತಿಮಾಯನ ಮೊರೆಯನ್ನು ನಿರ್ಲಕ್ಷಿಸದೆ ಆತನನ್ನು ಕರೆಯಲು ಹೇಳಿದನು. ಯಾವ ಜನರ ಗುಂಪು ಬಾರ್ತಿಮಾಯನನ್ನು ನಿಶ್ಶಬ್ದಗೊಳಿಸಲು ಪ್ರಯತ್ನಿಸಿದರೋ ಅದೇ ಗುಂಪು ಬಾರ್ತಿಮಾಯನನ್ನು ಯೇಸುವಿನ ಬಳಿಗೆ ಕರೆತರುವವರಾದರು. ಬಾರ್ತಿಮಾಯನಿಗೆ ಯೇಸುವಿನ ಪ್ರಶ್ನೆ, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ? ಯೇಸುವಿನ ಈ ಪ್ರಶ್ನೆ ಬಾರ್ತಿಮಾಯನಿಂದ ತನ್ನ ದೈಹಿಕ ನ್ಯೂನತೆಯ ಕುರಿತಾಗಿ ಮಾಹಿತಿಯನ್ನು ಕಲೆ ಹಾಕುವುದಕ್ಕಾಗಿಯಲ್ಲ, ಬದಲಿಗೆ ಬಾರ್ತಿಮಾಯನು ತನ್ನ ಅಗತ್ಯತೆಗಳನ್ನು ಸ್ಪಷ್ಟವಾಗಿ ಹೇಳುವುದಕ್ಕೂ ಹಾಗೂ ತನ್ನ ನಂಬಿಕೆಯನ್ನು ವ್ಯಕ್ತಪಡಿಸುವುದಕ್ಕೂ ಆಗಿತ್ತು. ಬಾರ್ತಿಮಾಯನು ಗುರುವೇ ಎಂದು ಸಂಬೋಧಿಸುವುದರ ಮೂಲಕ
ಅರ್ಥ ನನ್ನ ಪ್ರಭುವೇ, ನನ್ನ ಒಡೆಯನೇ ಎಂದು ಹೇಳುವುದರ ಮೂಲಕ ಯೇಸುವನ್ನು ಮತ್ತೊಮ್ಮೆ ಮಸ್ಸಿಯನು ಎಂಬುದಾಗಿ ದೃಢಪಡಿಸಿದನು. ಬಾರ್ತಿಮಾಯನ ಬಿನ್ನಹ, ನನಗೆ ಕಣ್ಣು ಬರುವಂತೆ ಮಾಡು. ಬಾರ್ತಿಮಾಯನ ಆ ನಂಬಿಕೆಯ ಕರೆಯುವಿಕೆ ಯೇಸುವಿನ ಐಹಿಕ ಸೇವೆಯ ಕಾಲದ ಕೊನೆಯ ಅದ್ಭುತ ಕಾರ್ಯಕ್ಕೆ ನಾಂದಿಯಾಯಿತು. ಪ್ರೀತಿಯ ದೇವಜನರೇ, ಪುನರುತ್ಥಾನ ಹೊಂದಿರುವ ಯೇಸು ಕ್ರಿಸ್ತನು ಈ 21ನೇ ಶತಮಾನದ ಕಾಲುಭಾಗದಲ್ಲಿ ಜೀವಿಸುತ್ತಿರುವ ನಮ್ಮನ್ನು ನೋಡಿ ಕೇಳುವಂತಹ ಪ್ರಶ್ನೆ, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ? ಬಾರ್ತಿಮಾಯನ ರೀತಿಯಲ್ಲಿ ನಮ್ಮ ಅಗತ್ಯತೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುವುದಕ್ಕೆ ನಾವು ಸಿದ್ಧರಿದ್ದೇವೆಯೇ? ಇಂದು ಅನೇಕ ಕ್ರೈಸ್ತರು ಆಧ್ಯಾತ್ಮಿಕವಾಗಿ ಕುರುಡುತನವನ್ನು ಅನುಭವಿಸುವಂಥದ್ದನ್ನು ಕಾಣುವವರಾಗಿದ್ದೇವೆ. ಈ 2026ರ ಲೆಂಟ್ ಕಾಲಘಟ್ಟಗಳಲ್ಲಿ ಯೇಸುವಿನ ಶ್ರಮೆ, ಮರಣ, ಪುನರುತ್ಥಾನವನ್ನು ಮನನ ಮಾಡುತ್ತಿರುವ ದೇವಜನರೇ, 2026 ವರ್ಷಗಳ ಹಿಂದೆ ಮನುಕುಲದ ಪಾಪ ವಿಮೋಚನೆಗಾಗಿ ಯಜ್ಞಾರ್ಪಿತನಾದ ಯೇಸುವಿನ ಶಿಲುಬೆಯ ಮರಣ ಇಂದು ಸಹ ತನ್ನ ಕರುಣೆಯನ್ನು ನಮ್ಮ ಮೇಲೆ ಸಾಕ್ಷಾತ್ಕಾರಗೊಳಿಸುವುದಕ್ಕಾಗಿ ಸಿದ್ಧವಾಗಿರುವಂಥದ್ದಾಗಿದೆ. ನಾವುಗಳು ಮಾಡತಕ್ಕದ್ದು, ನನ್ನ ಪ್ರಭುವೇ, ನನ್ನ ಒಡೆಯನೇ, ನನ್ನ ಆಧ್ಯಾತ್ಮಿಕ ಕಣ್ಣುಗಳು ತೆರೆಯುವಂತೆ ಮಾಡು. ಈ ಚಿಕ್ಕ ಪ್ರಾರ್ಥನೆಯೊಂದಿಗೆ ನಾವುಗಳು ಈ ಲೆಂಟ್ ಕಾಲವನ್ನು ಪೂರ್ತಿಗೊಳಿಸುವಂಥವರಾಗಿರುವ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.